ನೀರು ಬರಲಿಲ್ಲ, ರಕ್ತ ಬಂದು. ರಕ್ತ ಬಂತು, ಕೆಂಪು ರಕ್ತ ಬಂತು. ನಾನು ರಕ್ತ ಬರ್ತೇನೆ ಅಂದ್ಕೊಂಡಿದ್ದೆ. ಈಗ ರಕ್ತ ಬರಲಿಲ್ಲ, ಅದ್ರ ಬದಲು ಹೂ ಬಂದ್ಬಿಟ್ಟತೆ. ಸೊ ಏನಾಗಿತ್ತು ಅಂತ ಹೇಳಿದ್ರೆ ಮಕ್ಕಳು, ಇಲ್ಲಿ ಪವಾಡ ಪುರುಷರು ಇಂಥದ್ದೆಲ್ಲ ಮಾಡ್ತಾರೆ. ಮತ್ತೆ ಹಿಂಗ್ಸ್ ಕೊಟ್ಟಿದ್ರೆ ನಾನಷ್ಟು ಪವಾಡ ಮಾಡ್ಬಿಡ್ತಿದ್ದೆ. ಬರೀ ಕೈನಲ್ಲಿ ಬೂದಿ ಕೊಡುವಂಥದ್ದು, ಹೆಣ್ಮಕ್ಳು ಗಂಡ್ಮಕ್ಳು ಮಾಡೋದು, ಗಂಡ್ಮಕ್ಳು ಹೆಣ್ಮಕ್ಳು ಮಾಡುವಂಥದ್ದು. ಹೌದು, ಎಲ್ಲ ಸಾಕಷ್ಟು ಮಾಡಿದ್ರು. ಇದನ್ನೇ ನಾವು ಪವಾಡ ಪುರುಷರು ಅಂತ ಹೇಳಿ ಮಾಡ್ತಾರೆ. ಮಾಡಿ ಮೋಸ ಮಾಡ್ತಾರೆ, ಮೂಢನಂಬಿಕೆಗಳನ್ನು ಮಾಡ್ತಾರೆ. ಇಲ್ಲೇ ಜಂಗಮರಳ್ಳಿನಲ್ಲಿ ಒಂದು ಪವಾಡ ರಹಸ್ಯ ಬಯಲು ಕಾರ್ಯಕ್ರಮವನ್ನು ಕೊಡ್ತಿದ್ವಿ, ನಾನು ನಮ್ಮ ಭರಮಪ್ಪ ಮೈಸೂರವರು. ನಾನು ಈಗ ನಿಡಗಲ್ ಬೆಟ್ಟದ ದೇವಸ್ಥಾನದ ಬಗ್ಗೆ ಒಂದು ಹೇಳಿದ್ನಲ್ಲ ಇತಿಹಾಸವನ್ನ. ಆ ಇತಿಹಾಸದಲ್ಲಿ ಮಾಡ್ತಿರ್ಬೇಕಾದ್ರೆ ಒಬ್ಬನ ಡ್ರಂಕನ್ ಫೆಲೋ, ಸರ್ ನಮ್ಮಲ್ಲಿ ಪೂಜಾರಪ್ಪ ಹೇಳೋದೆಲ್ಲ ಸುಳ್ಳು, ನೀವು ಹೇಳೋದನ್ನೇ ಸತ್ಯ ಅಂತ ಹೇಳಿ ಸಿಕ್ಕಾಬಟ್ಟೆ ಅನ್ನೋದು. ಅವತ್ತು ನಾವು ವಿಶೇಷವಾಗಿ ಏನ್ ಮಾಡಿದ್ವಿ ಅಂದ್ರೆ, ಬಾಬಾಯಿನಲ್ಲಿ ನೀವು ಕೆಂಡ ತುಳಿತೀರಲ್ಲ, ನಾವು ಅವತ್ತೆಲ್ಲ ತುಳಿಸ್ಬಿಟ್ವಿ. ನಾವು ಓಡೋಗೋದಷ್ಟೇ ಅಲ್ಲ, ಓಡೋಗೋದಿರ್ಲಿ, ಯಾವುದೇ ಇರ್ಲಿ ನೋಡಿ, ಕೆಂಡ ತುಳಿಸ್ಬಿಡ್ತಿದ್ವಿ. ಯಾರು ಏನಾಗ್ತಿರ್ಲಿಲ್ಲ. ಇಡೀ ಸ್ಕೂಲ್ ನಲ್ಲಿ ಇರುವಂತವ್ರು ಎಲ್ಲರೂ ಸಹ, ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರೂ ಕೆಲಸ ಕೆಂಡ ತುಳಿತಿದ್ವಿ. ಕೆಲವರು ಬೆಂಕಿ ತಾಣಿ ಅನ್ಕೊಂತಾರೆ ಸರ್. ಹೌದಲ್ವಾ, ಹೌದಲ್ವಾ. ಏನು ಅಂದ್ರೆ ಚಲಿಸುವ ಬೆಂಕಿ ಸುಡೋದಿಲ್ಲ. ಇವ್ರಿಗೆಲ್ಲ ಗೊತ್ತಿದೆ, ದೊಡ್ಡವರಿಗೆ ಮುದ್ದೆ ಪಾತ್ರೆ ಇಳಿಸ್ಬೇಕಾದ್ರೆ ತಕ್ಷಣಕ್ಕೆ ಬರೀ ಕೈಯಲ್ಲಿ ತೆಗೆದ್ಬಿಟ್ಟು ಈ ಕಡೆಗೆ ಇಟ್ಬಿಡ್ತಾರೆ. ಚಪಾತಿ ಅಷ್ಟೇ ಟಕ್ಕಂತ ಇಟ್ಬಿಡ್ತಾರೆ. ನಮ್ಗಾಗಲ್ಲ. ಅಂದ್ರೆ ಏನಾಯ್ತು ಅಂತ ಹೇಳಿದ್ರೆ ನೋಡಿ, ನಮ್ಮ ಕೈ ಚರ್ಮ ಇದೆಯಲ್ಲ, ಅಂಗಾಲಿನ ಚರ್ಮ ಇದೆಯಲ್ಲ, ದಪ್ಪಗಿರುತ್ತೆ. ನಮಗೆ ಬೆಂಕಿ ತಗ್ಲಿದ ತಕ್ಷಣನೇ ಸಂದೇಶ ಹೋಗುತ್ತೆ, ಇಲ್ಲಿಂದ ನಮ್ಮ ಮೆದುಳಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಸುಮಾರು 10 ಸೆಕೆಂಡ್ಗಳ ಕಾಲ ಹಿಡಿಸುತ್ತೆ. ಅಷ್ಟರೊಳಗಾಗಿ ನಾವು ಕೈ ತಕೊಂಡ್ಬಿಟ್ರೆ ಅದರ ಸುಟ್ಟಿರುವಂತ ಅನುಭವನೇ ಆಗಲ್ಲ. ಬೆಂಕಿ ಮೇಲೆ ಕಾಲಿಡ್ತೀವಲ್ವಾ, ಆ ಕಾಲಿಡಬೇಕಾದಾಗ 10 ಸೆಕೆಂಡ್ಗಳ ಕಾಲದಲ್ಲಿ ಅಲ್ಲಿ ನಿಂತ್ಕೊಂಡ್ರೆ ಕಾಲು ಸುಟ್ಟು ಹೊಡ್ತತೆ. ಅದ್ರೊಳಗೆ ಏನಂದ್ರೆ, ಮುಂಗಾಲಿನ ಮೇಲೆ ಬೆಂಕಿ ಬಿತ್ತು ಅಂದ್ರೆ ಖಂಡಿತಗಳು ಸುಡ್ತತೆ. ಅಂಗಾಲಿನ ಮೇಲೆ ಇದ್ರೆ ಮಾತ್ರ ಅದು ಚರ್ಮ ದಪ್ಪಗಿರೋದ್ರಿಂದ ಅದು ಮುಂದಕ್ಕೆ ಹೋಗ್ತಾ ಇರ್ತೀವಿ. ಅಷ್ಟರೊಳಗಾಗಿತ್ತೆ ಅನ್ನೋದು ಮುಂದಕ್ಕೆ ಹೋಗ್ತೀವಿ. ಅದ್ರಕ್ಕೆಲ್ಲದಕ್ಕಿಂತ ಮನಸ್ಥೈರ್ಯ ಮುಖ್ಯ. ಬಾಬಾಯಿಂದಾಗ್ಲಿ, ಪೀರು ಸಾಬ್ ಆಗ್ಲಿ, ಅಥವಾ ಇನ್ಯಾವ್ರದೇ ಆಗ್ಲಿ, ಶಕ್ತಿ ದೇವತೆಗಳದೇ ಯಾವುದೇ ಶಕ್ತಿ ಅಲ್ಲಿಲ್ಲ. ಅಲ್ಲಿರುವಂಥದ್ದು ವಿಜ್ಞಾನ. ವಿಜ್ಞಾನದ ಮೂಲ ತತ್ವ ಇರುತ್ತೆ. ಚಲಿಸುವ ಬೆಂಕಿ, ಚಲಿಸುವ ಸುಮ್ಮನೆ ಇರುವಂತಹ ಕಟ್ಟಿ ಹರಿಯೋಲ್ಲ. ಚಲಿಸುವ ಬೆಂಕಿ ಸುಡಲ್ಲ. ಹಾಗಾಗಿ ಇವೆಲ್ಲವೂ ಸಹ ಮಾಡ್ತಾರೆ. ಹಾಗಾಗಿ ಇವತ್ತು ಒಂದು ಅದ್ಭುತವಾಗಿರುವಂತಹ ಕೆಲಸವನ್ನ ನಾನ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಏನಾಗುತ್ತೆ ನೋಡ್ಬೇಕು. ಏನಪ್ಪ ನಿನ್ನ ಹೆಸರು? ಭಾನು ಪ್ರಕಾಶ್. ಈಗ ನನ್ನನ್ನೇ ನೋಡಪ್ಪ ನೀವು. ಬೇರೆ ಯಾರು ಮಾತಾಡ್ಕೊಡುದು, ಬೇರೆ ಯಾರು ಮಾತಾಡ್ಕೊಡುದು, ನಿಶ್ಶಬ್ದವಾಗಿರಬೇಕು. ನಾನು ಮಾತಾಡುವಂತ ಮಾತ್ರ ಮಾತಾಡಬೇಕು. ನಾನು ಮಾತಾಡಬೇಕಾದಾಗ ಕೆಲವರನ್ನು ಮಾತ್ರ ಕರಿತೀನಿ, ಅವರು ಎದ್ದು ಬರಬೇಕು ಅಷ್ಟೇ. ಬೇರೆ ಫೋಟೋಗ್ರಾಫರ್ ತುಂಬಾ ಚೆನ್ನಾಗಿ ರೆಡಿಯಾಗಿರಬೇಕು ನನ್ನ ಪ್ರಯೋಗಗಳಿಗೆಲ್ಲ. ಸರಿ, ಕೈ ಬಿಡು, ಕೆಳಗಡೆ ಟೈಟ್ ಮಾಡು, ಟೈಟ್ ಮಾಡು. ಕಣ್ ಕಾಣ್ತಾ ಇದೆಯಾ? 4 ಕಾಣಿಸ್ತಿದೆಯಲ್ಲ? ಕ್ಲೋಸ್ ಯುವರ್ ಐಸ್, ಕ್ಲೋಸ್ ಯುವರ್ ಐಸ್. ಬಿಗಿ ಮಾಡು ತಲೆನ, ಬಿಗಿ ಮಾಡು, ತಲೆ ಅಡ್ಲಾಡ್ಕು. ಯಾರು ಮಾತಾಡ್ಕೊಡುದು, ಬಿಗಿಯಾಗಿ ಹಿಡ್ಕೋಬೇಕು, ಬಿಗಿಯಾಗಿ ಹಿಡ್ಕೋಬೇಕು, ಬಿಗಿಯಾಗಿರ್ಬೇಕು. ಟೈಟ್ ಮಾಡು, ಸೊಂಟ ಟೈಟ್ ಮಾಡು, ಸೊಂಟ ಟೈಟ್ ಮಾಡು, ಕಾಲು ಟೈಟ್ ಮಾಡು. ಬಿಗಿ 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 ಇರಬೇಕು, ಬಿಗಿ ಇರಬೇಕು, ಟೈಟ್ ಮಾಡಬೇಕು, ಬಿಗಿ ಇರಬೇಕು, ಬಿಗಿ ಇರಬೇಕು, ಬಿಗಿ ಇರ್ಲಿ, ಬಿಗಿ ಇರ್ಲಿ, ಟೈಟ್ ಮಾಡಬೇಕು. ನಿಮ್ ಕಬ್ಬಿಣದ ತುಂಡೀಗ, ಕಬ್ಬಿಣದ ತುಂಡು, ಕಬ್ಬಿಣದ ತುಂಡು, ಕಬ್ಬಿಣದ ತುಂಡು, ಕಬ್ಬಿಣದ ತುಂಡು. ನೀನೀಗ ಕಬ್ಬಿಣದ ತುಂಡು ಎತ್ತ ಮೇಲೆ ಟೈಟ್ ಆಗಿ ಇರ್ಲಿ, ಬಿಗಿಯಾಗಿ ಹಿಡ್ಕೋ. ಕಬ್ಬಿಣದ ತುಂಡು, ಕಬ್ಬಿಣದ ತುಂಡು, ಕಬ್ಬಿಣದ ತುಂಡು, ಬಿಗಿಯಾಗಿ ಇಟ್ಕೋಬೇಕು. ಹಾಗೆ ಇರ್ಬೇಕು, ಉಸಿರಾಡಬೇಕು, ಹಾಗೆ ಇರ್ಬೇಕು, ಹಾಗೆ ಇರ್ಬೇಕು, ಹಾಗೆ ಇರ್ಬೇಕು, ಹಾಗೆ ಇರ್ಬೇಕು, ಹಾಗೆ ಇರ್ಬೇಕು, ಹಾಗೆ ಇರ್ಬೇಕು, ಹಾಗೆ ಇರ್ಬೇಕು,
ಹಾಗೆ ಇರಬೇಕು. ಕಬ್ಬಿಣದ ತುಂಡು ನೀನೀಗ, ಕಬ್ಬಿಣದ ತುಂಡು, ಕಬ್ಬಿಣದ ತುಂಡು, ಕಬ್ಬಿಣದ ತುಂಡು. ದೀರ್ಘವಾಗಿ ಉಸಿರಾಡಬೇಕು, ದೀರ್ಘವಾಗಿ ಉಸಿರಾಡಬೇಕು, ದೀರ್ಘವಾಗಿ ಉಸಿರಾಡು. ಮೊಣಕಾಲು ಲೂಸ್ ಬಿಡು, ಲೂಸ್ ಬಿಡು, ಮೊಣಕಾಲು ಲೂಸ್ ಬಿಡು, ಕೈ ಲೂಸ್ ಬಿಡು, ಭುಜ ಲೂಸ್ ಬಿಡು, ಸೊಂಟ ಲೂಸ್ ಬಿಡು, ಕುತ್ತಿಗೆ ಲೂಸ್ ಬಿಡು, ಆ ಕಡೆ ಈ ಕಡೆ ಅಲುಗಾಡಿಸು. ನಿಧಾನವಾಗಿ ಕಣ್ಬಿಡು, ನಿಧಾನವಾಗಿ ಕಣ್ಬಿಡು. ಕಣ್ಬಿಟ್ಯಾ? ನಾನು ಯಾರು ಸರ್? ಇವ್ರು ಯಾರು? ಅವ್ರ ಯಾರು? ಟೀಚರ್. ಹೌದೇನಪ್ಪ? ಸರಿನಾ? ಆರಾಮ? ಕೂತ್ಕೊಳ್ಳಿ. ಮೇಡಮ್ ಅವರೇ, ಏನೆಲ್ಲ ಘಟನೆ ನಡೀತು ನಿಮ್ಮ ಸ್ಟೂಡೆಂಟ್ ಕೇಳಿ. ಈಗ ನಡೆದಿತ್ತು, ನೀವೇನಿದ್ದು ಹೇಳ್ಕೊಡು. ಮಾನು, ಇಲ್ಲಿ ಏನೇನಾಯ್ತಪ್ಪ? ಎಲ್ಲಿ ಹೋಗಿದ್ದಪ್ಪ? ಕ್ಲಾಸ್ ರೂಮ್ ಅಲ್ಲಿ ಇರ್ಲಿಲ್ಲ? ಇರ್ಲಿಲ್ಲ? ಏನೂ ಆಗಿಲ್ಲ? ಏನ್ ಮಾಡೋದು ಗೊತ್ತಿಲ್ಲ. ಕೂತ್ಕೋ. ನಾನು ನಿಮ್ ಕರ್ನ ಏನು ಹೇಳಿದೆ ನಿಮ್ಗೆ? ಅಷ್ಟೇನಾ? ಏನೋ ಗೊತ್ತಿಲ್ಲ. ಆಮೇಲೆ ಏನು ಗೊತ್ತಿಲ್ವಾ? ಏನು ಗೊತ್ತಿಲ್ವಾ? ಇಂತಂಬ್ರ ಆರ್ಯಭಟ. ಆಯ್ತು ಪುಟ್ಟ, ಏನಮ್ಮ ಇಟ್ಕೊಂಡಿದ್ಯಾ? ನಾನು 7ನೇ ತರಗತಿ ವಿದ್ಯಾರ್ಥಿ. ಇವೆರಡು ಗ್ಲಾಸ್ ಸರ್. ಇವೆರಡರಲ್ಲಿ ಮೇಣದ ಬತ್ತಿಯನ್ನು ಇಟ್ಕೊಂಡು ಆಗ ಅರ್ಧ ಗ್ಲಾಸ್ ನೀರನ್ನು ಒಯ್ಯಿತು. ಎರಡಕ್ಕೂ ನೀರು ಹಾಕ್ತೀಯಾ? ಓಕೆ, ಸಾಕು. ಈ ಕಡೆ ಓಕೆ. ಈಗ ಏನು ಮಾಡ್ತೀಯಾ? ಮೇಣದ ಬತ್ತಿಯನ್ನು ಹಚ್ಚಿಯ. ಎಲ್ಲಿ ಬೇಕಾ ಹಚ್ಚೋದಕ್ಕೆ? ಸರಿ. ಇವಾಗ ಚೀನಾವನ್ನು ನೀರಿನಲ್ಲಿ ಹಾಕುವುದು. ಇನ್ನೂ ಪುಡಿಯ ನೀರಿಗೆ ಹಾಕ್ತಾ ಇದ್ದಾಳೆ. ಎಷ್ಟು ಹಾಕೋದು? ಸ್ವಲ್ಪ ಪ್ರಮಾಣದಲ್ಲಿ. ಈಗ ನೀರು ಕೆಳಗಡೆಯಿಂದ ನೋಡಿದಾಗ ಏನ್ ಬದಲಾವಣೆ ಕಾಣಿಸುತ್ತೆ? ಉಪ್ಪುಗಳು ಬರುತ್ತದೆ. ಇಲ್ಲಿ ಬರ್ತದೆ, ನೊರೆ ನೊರೆ ತರ ಬರುತ್ತೆ. ಆಗಿ ಕುಡಿಯುತ್ತಿರುವಂತೆ ಕಾಣುತ್ತದೆ. ಎಷ್ಟು ಜಾಸ್ತಿ ಹೊತ್ತು? ಈಗ ಇದಕ್ಕೂ ಏನ್ ವ್ಯತ್ಯಾಸ? ಏನ್ ವ್ಯತ್ಯಾಸ ಕಾಣ್ತಾ ಇದೆ? ಇದು ಮಾಮೂಲಿ ನೀರಿಗೆ ಇಟ್ಟಿದ್ಯಾ, ಇದಕ್ಕೆ ಇನ್ನೂ ಪುಡಿ ಹಾಕಿದ್ಯಾ? ಹಾಕಿದ್ಮೇಲೆ ಇದ್ರ ಜ್ವಾಲೆ ಏನೋ ನೋಡಿದ್ಯಾ? ಸ್ವಲ್ಪ ಲ್ಯೂಮಿನೆಸ್ ಆಯ್ತು ಅಷ್ಟೇ. ಹೌದಲ್ವಾ? ಈ ಜ್ವಾಲೆ ಜಾಸ್ತಿ ಆಗಬೇಕು ಅಂತ ಹೇಳಿದ್ರೆ ಉರಿಯುವ ಈ ಒಂದು ಬೆಂಕಿಗೆ ಯಾವ ಅನಿಲ ಮುಖ್ಯವಾದ ಕಾರಣ? ಆಕ್ಸಿಜನ್. ಹೌದಲ್ವಾ? ಆಮ್ಲಜನಕ ಕಾರಣ ತಾನೆ. ಇದು ತುಂಬಾ ಜಾಸ್ತಿ ಉರಿಯಿತ್ತು ಅಂದ್ರೆ ಆಮ್ಲಜನಕ ಇದ್ದೇ ಇದೆ ತಾನೆ. ಹಾಗಾದ್ರೆ ನಿನ್ನ ಈನೋ ಪುಡಿಯನ್ನ ನೀರಿಗೆ ಹಾಕಿದಾಗ ಅಲ್ಲೊಂದಿಷ್ಟು ರಾಸಾಯನಿಕ ಕ್ರಿಯೆ ನಡೆಯಿತು. ಆಗ ಆಮ್ಲಜನಕ ಬಿಡುಗಡೆ ಆಯ್ತು ತಾನೆ. ಆಮ್ಲಜನಕ ಬಿಡುಗಡೆ ಆಗಿದ್ದರಿಂದಲೇ ಅದರ ಒಂದು ಲುಮಿನಾಸಿಟಿ ಅಂತ ಹೇಳಿದ್ರೆ ಅದು ಜ್ವಾಲೆ, ಬೆಳಕು ಜಾಸ್ತಿ ಆಯ್ತು. ಹೌದಲ್ಲ ನಮ್ಮ? ಇದು ಈ ರಾಸಾಯನಿಕ ಕ್ರಿಯೆ ಇದೆಯಲ್ಲ, ಇದು ಎಂತಹ ಕ್ರಿಯೆ ಆಗ್ತದೆ? ಉಷ್ಣ ರಾಸಾಯನಿಕ ಕ್ರಿಯೆಯ ಅಥವಾ ಎಂತಹದ್ದು ಗೊತ್ತಿಲ್ಲ. ಅದನ್ನು ಸ್ವಲ್ಪ ನಿಧಾನ ತಿಳ್ಕೊಳ್ಳುವಂತ ಕೆಲಸವನ್ನ ಮಾಡೋಣ. ಸರಿ, ಒಂದ್ ಸಣ್ಣ ಪ್ರಶ್ನೆ ಹಾಕ್ತೀನಿ, ಇದು ನೋಡೋಣ. ಇಲ್ಲೇನಾಯ್ತು ಅಂತ ಹೇಳಿದ್ರೆ ಮೇಣದ ಬತ್ತಿ ಗಾತ್ರ ನೋಡಿದ್ಯಾ?
ಆದ್ರೆ ಇಲ್ಲಿ ನೋಡ್ಬೇಕಾದ್ರೆ ಹೌದು, ದಪ್ಪ ಅದನ್ನೇ. ಕಾಣಿಸುತ್ತೆ. ಯಾಕೆ ಗ್ಲಾಸ್ ದಪ್ಪ ಕಾಣಿಸುತ್ತೆ? ಯಾಕೆ ಯಾರು ಹೇಳ್ತೀರಿ? ಗ್ಲಾಸಿನ ಒಳಗೆ ಪವನ್ ಕಮಾನ್. ಸರ್ ಅದು ಗ್ಲಾಸ್ನ ನೀರು ಇದ್ರೆ ಅದು ಇದು ರೊಟೇಷನ್ ಸ್ವಲ್ಪ ದಪ್ಪ ಆಗ್ತದೆ. ಅದು ಯಾಕೆ ಅಂದ್ರೆ ಯಾಕೆ? ಉದಾಹರಣೆಗೆ ಇಷ್ಟೇನೆ, ಇಲ್ಲಿ 3 ಮಾಧ್ಯಮಗಳಿದಾವೆ. ಪಾರದರ್ಶಕ ಮಾಧ್ಯಮಗಳು. ಪಾರದರ್ಶಕ ಅಂದ್ರೆ ಬೆಳಕು ತನ್ನ ಮೂಲಕ ಹರಿದು ಹೋಗ್ಲಿಕ್ಕೆ ಬಿಡುವಂತದ್ದು. ಒಂದು ಹೊರಗಡೆ ನನ್ನ ನಿನ್ನ ಮಧ್ಯೆ ಇರುವಂತದ್ದು ಗಾಳಿ, ಎರಡನೇದು ಗಾಜು, ಆಮೇಲೆ ನೀರು. ಈ 3 ಪಾರದರ್ಶಕ ಮಾಧ್ಯಮಗಳಲ್ಲಿ ಗಾಳಿ ರೇರರ್ ಮೀಡಿಯಂ ಅಂತ ಕರಿತೀವಿ. ಅಂತ ಹೇಳಿದ್ರೆ ತುಂಬಾ ವಿರಳವಾಗಿರುವಂತಹ ಮಾಧ್ಯಮ. ಸಾಂದ್ರ ಮಾಧ್ಯಮ ಅಲ್ಲ, ಇದು ವಿರಳ ಮಾಧ್ಯಮ. ಅದಕ್ಕಿಂತ ಗಾಜು ಸಾಂದ್ರ ಮಾಧ್ಯಮ, ನೀರು ಸಾಂದ್ರ ಮಾಧ್ಯಮ. ಒಂದು ಮಾಧ್ಯಮದಿಂದ ಇನ್ನೊಂದು ಪಾರದರ್ಶಕ ಮಾಧ್ಯಮಕ್ಕೆ ಬೆಳಕು ಹರಿಬೇಕಾದಾಗ ಆ ಬೆಳಕಿನ ಕಿರಣಗಳು ಬೆಂಡ್ ಹಾಕ್ತವೆ, ವಕ್ರೀಭವನ ಆಗುತ್ತೆ. ಆ ವಕ್ರೀಭವನ ಆಗೋದ್ರಿಂದಲೇ ಏನಾಗುತ್ತೆ, ನಮಗೆ ದಪ್ಪಗೆ ಕಾಣಿಸುತ್ತೆ. ಹೌದನಮ್ಮ? ದಪ್ಪಗೆ ಕಾಣಿಸುತ್ತೆ. ಬೇಕಾದ್ರೆ ಇದನ್ನ ಓದಿ ಇದನ್ನ ಓದಿ ನೋಡೋಣ. ಆ ಕಡೆಯಿಂದ ನೋಡ್ಬೋದು. ಇಲ್ಲಿದು ದಪ್ಪ ಕಾಣಿಸುತ್ತೆ. ಹೇಳು. ದಪ್ಪ ಕಾಣಿಸುತ್ತಲ್ವಾ? ಇಂಥ ಸಣ್ಣ ಸಣ್ಣ ಪ್ರಯೋಗಗಳನ್ನು ಮಾಡುವಂತ ಕಲಿವಿ. ಬೆಳಕಿನ ತುಂಬಾ ವಕ್ರೀಭವನ ಚೆನ್ನಾಗಿದೆ. ಕ್ರಿಯೆಯಿಂದ ಅದನ್ನ ಹೌದಮ್ಮ. ಆಯ್ತು. ನಾನು ಮಾಡುತ್ತಿರುವ ಪ್ರಯೋಗದ ಹೆಸರು ಆಮ್ಲ ಮತ್ತು ಕ್ಷಾರ ಪದಾರ್ಥಗಳನ್ನು ಗುರುತಿಸುವುದು. ಸರ್, ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ನೀರು, ಅರಿಶಿನ ಪುಡಿ, ನಿಂಬೆ ಹಣ್ಣು, ಡಿಟರ್ಜೆಂಟ್ ಪೌಡರ್. ಎಂತದು? ಡಿಟರ್ಜೆಂಟ್ ಸೋಪಿನ ಪುಡಿಯನ್ನು. ಸೋಪಿನ ಪುಡಿ. ಸರ್, ನಾವು ಮೊದಲಿಗೆ ನೀರನ್ನು ಹಾಕಿಕೊಳ್ಳುತ್ತೇವೆ. ಎಷ್ಟು ಸ್ವಲ್ಪ. ಸರ್, ಅದಾದ್ಮೇಲೆ ನಾವು ಅರಿಶಿನ ಪುಡಿ ಹಾಕಿಕೊಳ್ಳುತ್ತೇವೆ. ಇದನ್ನು ನಾವು ಮಿಶ್ರಣ ಮಾಡಬೇಕು. ಇದು ಈಗ ಯೆಲ್ಲೋ ಕಲರ್ ನಲ್ಲಿ ಇದೆ. ಈಗ ನಾವು ಸೋಪಿಂಗ್ ಪೌಡರ್ ಅನ್ನು ಹಾಕುತ್ತೇವೆ. ಈಗ ಇದರ ಬಣ್ಣ ಕೆಂಪು ಬಣ್ಣದಲ್ಲಿ ಇದೆ. ಕೆಂಪೈತೆ? ಕುಂಕುಮ ಹಾಕಿಲ್ವ ನೀನು? ಅರಿಶಿನ ಪುಡಿ ಹಾಕಿದ್ದೆ? ಅರಿಶಿನ ಪುಡಿ ಹಾಕಿ ಹೌದಾ? ಈಗ ನಾನು ಇದನ್ನು ಮತ್ತೆ ಇದೇನಾಯ್ತು? ಎತ್ತ ಕ್ರಿಯೆ ಆಯ್ತಿದು. ಆಮ್ಲ. ಹೇಳು. ಅರಿಶಿನ ಇಲ್ಲಿ ಏಜೆಂಟ್ ಆಗಿ ವರ್ಕ್ ಮಾಡ್ತಾ, ಈಗ ಕೆಂಪು ಆಯ್ತು, ಆಮ್ಲ. ಈಗ ಏನಾಗ್ತೀಯಾ? ಸರ್, ಇದನ್ನು ನಾನು ತಿರ್ಗಾ ಹಳದಿ ಬಣ್ಣದಲ್ಲಿ ಹಳದಿ ಬಣ್ಣ ಬರ್ತೀಯ? ಒಂದು ಸ್ನ್ಯಾಪ್ ಮಾಡ್ಕೊಳ್ಳಿ. ಇದಕ್ಕೆ ಸ್ನ್ಯಾಪ್ ಮಾಡ್ಕೊಳ್ಳಿ. ಹತ್ರ ಬರ್ಲಿ. ಯಾರ್ದು ನನ್ನ ಕ್ಯಾಮರಾ ಇಟ್ಕೊಂಡಿರೋದು ತುಂಬಾ ಹತ್ರ ಬರಬೇಕು. ತುಂಬಾ ಹತ್ರ ಬರಬೇಕು. ಓಕೆ, ದೂರ ಇರ್ಲಿ. ಎಲ್ಲರೂ ಮೇಡಮ್ ಅವರು ಕಾಣ್ಬೇಕು. ಇಲ್ಲಿ ನೋಡ್ಕೊ. ಇದು ಕೆಂಪು ಇದೆಯಲ್ಲಪ್ಪ. ಸರಿ, ಆಯ್ತು. ನಾನು ನಿಂಬೆ ಹಣ್ಣು ಹಾಕುತ್ತೇನೆ. ನಿಂಬೆ ಹಣ್ಣು ರಸ ಹೊಂದತೀಯ? ಹೆಣ್ಣಮ್ಮ. ನೋಡ್ತಾ ಇದೀರಲ್ಲ. ಸ್ಪೂನ್ ತಗೊಂಡು ಈಗ ಇನ್ನೊಂದ್ ಸ್ವಲ್ಪ ಹಾಕ್ತೀಯಾ? ಬರ್ತಾ ಇದೆಯಲ್ಲ. ವೆರಿ ಗುಡ್, ವೆರಿ ಗುಡ್. ಮತ್ತೇನಾಯ್ತು? ಹೌದಲ್ವಾ? ரொம்ப ಚೆನ್ನಾಗಿದೆ. ಏನೇನು ಮಾಡಿದೆ ಅನ್ನೋಂಥದ್ದು ವಿವರವಾಗಿ ಇನ್ನೊಂದ್ಸಲ ಹೇಳ್ತೀಯಾ? ಸರ್, ನಾವು ಮೊದಲಿಗೆ ನೀರನ್ನು ಹಾಕಿಕೊಂಡು ಅರಿಶಿನ ಪುಡಿಯನ್ನು ಹಾಕಿಕೊಂಡು ಮಿಶ್ರಣ ಮಾಡಬೇಕು. ಅದಾದ್ಮೇಲೆ ಸೋಪಿನ ಪುಡಿ ಹಾಕಿ ಮಿಶ್ರಣ ಮಾಡಬೇಕು. ಆಗ ಅದು ಕೆಂಪು ಬಣ್ಣಕ್ಕೆ ಬದಲಾವಣೆ ಆಗುತ್ತದೆ. ಆಗ ನಾವು ನಿಂಬೆ ಹಣ್ಣನ್ನು ತೆಗೆದುಕೊಂಡು ಅದಕ್ಕೆ ಹಾಕಿದಾಗ ಅದು ಹಳದಿ ಬಣ್ಣಕ್ಕೆ ಬದಲಾವಣೆ. ಇಲ್ಲಿ ನೀನು ಯಾವುದು ಕ್ಷಾರ ತೆಗೆದುಕೊಂಡಿದ್ದೆ, ಹೌದಾ? ಯಾವುದು ಏನೇನು ತಗೊಂಡಿದ್ದೆ ಅದನ್ನ ನೀನು ಪಾಠ ಹೇಳ್ದಂಗೆ ಹೇಳ್ಬೇಕು ನನಗೆ.